ಗಮನಿಸಿ ಸರ್, ಒಂದ್ಸತಿ ನಮ್ಮ ಸ್ಕ್ರೀನ್ ನ ಗಮನಿಸಿ. ಇದು ಒಬ್ರು ಈ ಕಡೆ ಇರೋರು ನಮ್ಮ ಕ್ಯಾಮ್ರಾಗೆ ಬ್ಯಾಕ್ ಫೇಸಿಂಗ್ ಏನಿದ್ದಾರೆ ಅವರು ಟೋಲ್ ನ ಸಿಬ್ಬಂದಿ, ಆ ಕಡೆ ವಾದ ಮಾಡ್ತಾ ಇರುವವರು ಪ್ರಯಾಣಿಕರು. ಇದು ಒಂದ್ ಎಕ್ಸಾಂಪಲ್ ಸರ್. ಇಂತ 10 ಸಂಘರ್ಷಗಳು ನಮ್ಮ ರಿಪೋರ್ಟರ್ ಸತ್ತಾರ್ ನಿಂತಿದ್ದ ಸಂದರ್ಭದಲ್ಲಿ ಆಗೋಯ್ತಲ್ಲಿ. ಇದಕ್ಕೆ ಯಾರು ಎನಿವೆ ವಾಪಸ್ ಬರ್ತೀನಿ. ಅಶೋಕ್ ಗೌಡ್ರೆ, ಇವಾಗ ಅಶೋಕ್ ಅವರ ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ವಿ. ಅವರೇನ್ ಹೇಳ್ತಿದ್ದಾರೆ, ಈ ನೈಸ್ ಪ್ರಾಜೆಕ್ಟ್ ನ ವಿರುದ್ಧವಾಗಿ, ಟೋಲ್ ಸಂಗ್ರಹದ ವಿರುದ್ಧವಾಗಿ ಪ್ರಪ್ರಥಮವಾಗಿ ಹೋರಾಟ ಕೂತಿದ್ದೆ ನಾನು. ಜೆಡಿಎಸ್ ಇನ್ಫ್ಯಾಕ್ಟ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ. ಹೀಗಾಗಿ ಇದ್ರ ವಿರುದ್ಧವಾಗಿ ಅಂದು ಹೋರಾಟ ಇತ್ತು, ಇಂದು ಹೋರಾಟ ಇತ್ತು ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಏನೋ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಏನೋ ಕೊಟ್ಟರು ಸರ್. ಇನ್ ಬಿಟ್ವೀನ್ ನಿಮ್ದು ಸರ್ಕಾರ ಬಂತು. ಗೋವಿಂದ ಕಾರಜೋಳ ಅವರು, ಬಸವರಾಜ ಬೊಮ್ಮಾಯಿ ಅವರು, ಸಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿ ಅಂತ ಕೂಡ ಆಯ್ತು. ಅದು ವರದಿ ಕೊಡ್ತಾ ಸರ್, ಒಂದ್ ಮೀಟಿಂಗ್ ಆದ್ರೂ ಆಯ್ತಾ ಸರ್? ನಿಮ್ಮ ಸರ್ಕಾರ ಇರಬೇಕಾದ್ರೆ ಈ ನೈಸ್ ಪ್ರಾಜೆಕ್ಟ್ ಬಗ್ಗೆ ತೆಗೆದುಕೊಂಡ ಒಂದೇ ಒಂದು ಕ್ರಮವನ್ನ ದಯವಿಟ್ಟು ವಿವರಿಸಿ ಆ ಮೂಲಕ ನಿಮ್ಮ ಮಾತನ್ನು ಪ್ರಾರಂಭ ಮಾಡಿ. ನೋಡಿ, ಒಂದು ನಮ್ಮ ಸರ್ಕಾರ ಇದ್ದಾಗ ಮತ್ತು ಸಿದ್ದರಾಮಯ್ಯನವರು 2013ರಿಂದ 2018 ಮಧ್ಯದಲ್ಲಿದ್ದಂತ ಸರ್ಕಾರ, ಅಂದ್ರೆ 2008ರಿಂದ 2013 ನಮ್ಮ ಸರ್ಕಾರ, 2013ರಿಂದ 2018 ಮಧ್ಯದಲ್ಲಿದ್ದಂತಹ ಸಿದ್ದರಾಮಯ್ಯ ಸರ್ಕಾರ, ಎರಡೂ ಟೈಮ್ ನಲ್ಲಿ ನೈಸ್ ಬಗ್ಗೆ ಡೆಫಿನೆಟ್ ಆಗಿ ವಿಚಾರಣೆಗಳಾಗಿವೆ. ನಾವುಗಳು ಅದಕ್ಕೆ ಲೆಟರ್ ಬರೆದಿದ್ದೇವೆ. ನೀವು ಕಲೆಕ್ಟ್ ಮಾಡ್ತಿರೋದಕ್ಕೆ ಯಾವ ಮಾನದಂಡ ಅಂತ ಅಂದ್ಬಿಟ್ಟು ಆವತ್ತಿನ ಉಪಸಮಿತಿನೂ ಸಹ ಕೇಳಿದೆ. ಇದೆಲ್ಲ ಒಂದ್ ಕಡೆಗೆ. ಆದ್ರೆ ಇವತ್ತಿನ ಕೋರ್ಟ್ ಅಬ್ಸರ್ವೇಷನ್ ಮತ್ತು ಕರ್ನಾಟಕ ರಾಜ್ಯ ಇವತ್ತಿನ ಸರ್ಕಾರದ ಫೇಲ್ಯೂರ್ ಏನು ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕೋರ್ಟ್ ಅಬ್ಸರ್ವೇಷನ್ ಏನ್ ಹೇಳುತ್ತೆ, ಇದು ನೈಸ್ ಇಸ್ ನಾಟ್ ಸೋ ನೈಸ್ ಅಂತ ಹೇಳಿ ಅದ್ರ ಜೊತೆಗೆ 20,000 ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ ಅಂತ ಹೇಳಿದ್ರ ಜೊತೆಗೆ ಎಕ್ಸ್ಟ್ರಾರ್ಡಿನರಿ ಜುರಿಸ್ಟಿಕ್ಷನ್ ಅನ್ನ ಯಾಕೆ ಈ ನೈಸ್ ಕಾರಿಡಾರ್ ಹೊಂದಿದೆ ಅಂತ ಹೇಳುತ್ತೆ. ಜೊತೆಗೆ ನೀವು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು, ಪ್ರೈಮರಿ ಅಗ್ರಿಮೆಂಟ್ ಏನಿತ್ತು ಅದರಲ್ಲಿ ವೈಲೇಷನ್ ಆಗಿದೆ ಅಂತಕ್ಕಂಥದ್ದು ಸಹ ಅಬ್ಸರ್ವೇಷನ್ ಮಾಡಿದೆ. 20,000 ಎಕರೆನಲ್ಲಿ ಇವತ್ತವರೆಗೂ ಸಹ 67% ಜನಕ್ಕೆ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಸಹ ಪುಟ್ಟೇಗೌಡರು ಹೇಳ್ತಾರೆ. ಅದ್ರ ಬಗ್ಗೆ ಸಿಂಪಲ್ ಆಗಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದಾದ್ಮೇಲೆ ಯಾವುದೇ ಒಂದು ಎನ್ವೈರನ್ಮೆಂಟ್ ಕಾಳಜಿ ಇಲ್ಲದೆ ಲೇಕ್ ಇರ್ಬೋದು, ವಾಟರ್ ಬೆಡ್ ಇರ್ಬೋದು, ಇದನ್ನೆಲ್ಲ ಅಲೈನ್ಮೆಂಟ್ ನ ಚೇಂಜ್ ಮಾಡಿ, ಜೊತೆಗೆ ಸರ್ವೆ ರೆಕಾರ್ಡ್ಸ್ ಗಳನ್ನ ಏನೇನು ಪ್ರೈಮರಿ ಅಲೈನ್ಮೆಂಟ್ಸ್ ಇತ್ತು ಅದನ್ನು ಸಹ ಚೇಂಜ್ ಮಾಡಿರ್ತಕ್ಕಂಥದ್ದು ಸಹ ದಾಖಲೆ ಆಗಿರ್ತಕ್ಕಂಥದ್ದು ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ. ಆಮೇಲೆ ಜೊತೆಗೆ ಏನಂತ ಹೇಳುತ್ತೆ, ನೀವು ಯಾಕೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡದೆ ಇವತ್ತರೆಗೂ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಸರ್ಕಾರಕ್ಕೆ ಚಿಮಾರಿ ಹಾಕಿರ್ತಕ್ಕಂಥದ್ದು ಇದೇ ಕೋರ್ಟ್ ಆರ್ಡರ್ ಅಲ್ಲಿ ಇರೋದು. ಜೊತೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಇಮಿಡಿಯೇಟ್ ಆಗಿ ಸೆಟಪ್ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಹೇಳಿದೆ. ಜೊತೆಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಯಾರ್ಯಾರು ಕೊಟ್ಟಿಲ್ಲ ಇವತ್ತರೆಗೂ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು ಅಂತ ಸಹ ಕೋರ್ಟ್ ಹೇಳಿದೆ. ಈ 3 ವಿಚಾರ ಏನಿದೆ ಅಂದ್ರೆ ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸ್, ಜೊತೆಗೆ ಇನ್ವೆಸ್ಟಿಗೇಷನ್ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಜೊತೆಗೆ ಕಾಂಪನ್ಸೇಷನ್ 29 ಜುಲೈ 2026ರಂದು ಈ ಅಧಿಕೃತವಾಗಿ ಬರುತ್ತೆ. ಯಾವುದೋ ನಮ್ಮ ಕೋರ್ಟ್ ಆರ್ಡರ್ ಬರುತ್ತೆ. ಅವರು ಇನ್ನು ಸುಪ್ರೀಂ ಕೋರ್ಟ್ ಇವತ್ತರೆಗೂ ಹೋಗಿಲ್ಲ. ವಿ ಆರ್ ಸ್ಪೀಕಿಂಗ್ ಆನ್ 17th August 2026. ಇವತ್ತರೆಗೂ ಸಹ ಅವರು ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಆದ್ರೆ ಒಂದು ಸುಸಂದರ್ಭ ಇತ್ತು ಯಾರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಏನೋ ಅದೇ ರಸ್ತೆನ ಅವರು ತುಂಬಾ ಸತಿ ಉಪಯೋಗಿಸ್ಕೊಂತಾರೆ ಅಲ್ವಾ. ಅದರಿಂದಾಗಿ ಜನಗಳಿಗೆ ನೀವು ರೆಸ್ಪಾನ್ಸಿಬಿಲಿಟಿ ಇದ್ದೀರಾ. ನೀವೇನಾದ್ರೂ ಇವತ್ತು ಬದ್ಧತೆಯಿಂದ ಕೆಲಸ ಮಾಡಿದಿದ್ರೆ ಇಮಿಡಿಯೇಟ್ ಆಗಿ ಈ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ತಿದ್ರಿ. ಅವ್ರು ಸುಪ್ರೀಂ ಕೋರ್ಟ್ ಹೋಗ್ತಾರ, ಸ್ಟೇ ತರ್ತಾರ, ಅದಲ್ಲ. ಆಮೇಲೆ ಇವತ್ತೇನ್ ಕಲೆಕ್ಷನ್ ಆಗ್ತಿದೆ ಅದು ಸಹ ಇಲ್ಲಿಗಲ್ ಅಂತಕ್ಕಂಥದನ್ನ ಕೋರ್ಟ್ ಹೇಳಿದ್ಮೇಲೂ ಸಹ ಕಲೆಕ್ಷನ್ ನೀವು ಬಿಟ್ಟಿದ್ದೀರಾ. ನಾನು ಕುಮಾರಸ್ವಾಮಿ ಅವರ ಲೆಟರ್ ನ ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಬದ್ಧತೆ ಇರತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ, ಆರ್ ಅಶೋಕ್ ಅವರಿಗೆ, ಅಥವಾ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಪ್ಯಾನಲ್ಗಲ್ಲ. ನಿಮ್ಮ ಬದ್ಧತೆ ಇರತಕ್ಕಂಥದ್ದು 6.5 ಕೋಟಿ ಕನ್ನಡಿಗರಿಗೆ, ಅದರಲ್ಲಿ ಈ ನೈಸ್ ಉಪಯೋಗಿಸ್ತಕ್ಕಂತಹ ಅಥವಾ ನೈಸ್ ಇಂಪ್ಯಾಕ್ಟ್ ಇರತಕ್ಕಂಥ 1.5 ಕೋಟಿ ಬೆಂಗಳೂರಿಗರಿಗೆ. ಅದನ್ನ ನೀವು ಸರಿಯಾಗಿ ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ 29ನೇ ತಾರೀಕು ಆರ್ಡರ್ ಬಂತಲ್ವಾ ನಿಮಗೆ ಕೋರ್ಟ್ ಅಲ್ಲಿ, ನಿಮಗೆ 100% ನಿಮಗೆ ಕಾಪಿ ಸಿಕ್ಕಿರುತ್ತಲ್ಲ, ಮಾರ್ಕು ಆಗಿದೆ ಮುಖ್ಯಮಂತ್ರಿಗಳು ಅಂತ ಹೇಳ್ಬಿಟ್ಟು. ಅದಾದ್ಮೇಲೂ ಸಹ ನೀವು ಏನು ಮಾಡ್ತಿದ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಮುಖ್ಯಮಂತ್ರಿಗಳನ್ನ ಕೇಳ್ತೇನೆ. PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳ್ತಾನೆ. ಆಮೇಲೆ ಇದನ್ನ ಇಲ್ಲಿ ಕೇಂದ್ರ ತಂದು ಹೇಳ್ಕೊಂಡ್ಬರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ಪ್ರೈಮರಿ ಅಗ್ರಿಮೆಂಟ್ ಏನಿದೆ ಇಟ್ ಇಸ್ ಓನ್ಲಿ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅಂಡ್ ದಿಸ್ ಪರ್ಸನ್ ಕಾಲ್ಡ್ ಅಶೋಕ್ ಕೇನಿ, ಅವ್ರ ಕಂಪನಿ ಸರ್. ಪರ್ಸನಲಿ ಯಾಕೆ ಒಂದ್ ನಿಮಿಷ ನಿಮ್ಗೆ ಇನ್ನೊಂದು ಇನ್ಫ್ಯಾಕ್ಟ್ ಇದ್ರಲ್ಲಿ ಸ್ಕ್ಯಾಮ್ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ 100% ಶೇರ್ ಹೋಲ್ಡರ್ ಆಗಿದ್ರು, ಅದಾದ್ಮೇಲೆ ಶೇರ್ಸ್ ಮಾರಿದ್ದಾರೆ, ಬೇರೆ ಬೇರೆ ವಿಚಾರಗಳು. ಅದರಿಂದಾಗಿ ನಾವು ಆ ವ್ಯಕ್ತಿ ಕಂಪನಿ ಏನಿದೆ ಆ ವ್ಯಕ್ತಿನೇ ಕಂಪನಿ, ಆ ಕಂಪನಿನ ವ್ಯಕ್ತಿ ಅಂತಕ್ಕಂಥದ್ದು. ಏನ್ ಯಾವುದೇ ನೀವು ಸೆಮಿನಾರ್ಸ್ ಕರೀರಿ, ಏನ್ ಬಟಾ ಸಖತ್ತಾಗಿ ಸುಳ್ಳು ಹೇಳ್ತಾರೆ. ನಾನು ಅದು ಮಾಡ್ಬಿಟ್ಟೆ, ನನ್ನ ಮೇಲೆ 1,000 ಕೇಸ್ ಇದೆ, 1,000 ಅಣ್ಣ ಅಷ್ಟೆಲ್ಲ ಕೇಸ್ ಇರ್ತಕ್ಕಂಥದ್ದು ಏನಕ್ಕೆ? ತೊಂದರೆ ಇಲ್ಲ ಮೇಡಮ್, ಯಾರೇ ತಪ್ಪು ಮಾಡೋದು, ಸ್ವಾತಿ ಮೇಡಮ್ ನಾನ್ ತಪ್ಪು ಮಾಡೋದು ತಪ್ಪೆ, ನೀವು ತಪ್ಪು ಮಾಡೋದು ತಪ್ಪೆ. ಮೊನ್ನೆ ನಮ್ಮ ಹೈಕೋರ್ಟ್ ಜಡ್ಜ್ ಹೇಳಿದ್ರು, ನೀವು ಒಬ್ಬರೇ